ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾ ನಾನಿವತ್ತು ಅಕ್ಷಯ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಡೈಲಿ ತಿನ್ನಬೇಕು ಅಂತ ಹೇಳ್ತಾರೆ ಅಕ್ಷಯ ಬೀಜನ. ಕೊಲೆಸ್ಟ್ರಾಲಿಗೆಲ್ಲ ತುಂಬ ಒಳ್ಳೆಯದಿದು. ಇದಕ್ಕೇನೆಲ್ಲ ತಗೊಳ್ಬೇಕು ಅಂದರೆ ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ, ಬೇಕಾದರೆ ಜೀರಿಗೆನೂ ಹಾಕೋಬೋದು, ಖಾರದ ಪುಡಿ, ಉಪ್ಪು. ಮೊದಲು ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಳ್ಬೇಕು. ನಂತರ ಇದಕ್ಕೆ ಅಕ್ಷಯ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಸಣ್ಣ ಉರಿಯಲ್ಲಿ ನಾವು ಹುರ್ಕೊಳ್ಬೇಕಾಗತ್ತೆ. ಇವಾಗ ಅಕ್ಷಯ ಬೀಜ ಈ ರೀತಿ ಇದೆಯಲ್ಲ, ಹುರಿದಾದ ನಂತರ ಅದು ಉಬ್ಬಿ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಮಗೆ ಅಕ್ಷಯ ಬೀಜ ಹುರಿದಾಗಿದೆ ಅಂತ. ತುಂಬ ಹುರಿದ್ರೆ ಅದು ಹೊತ್ತೋಗುತ್ತೆ, ಹಾಗಾಗಿ ತುಂಬ ಹುರ್ಕೊಳ್ಬಾರ್ದು. ಅಲ್ಲೇ ನಿಂತು ಒಂದು 5 ನಿಮಿಷ ನೋಡಿಬಿಟ್ಟು ಹುರಿಬೇಕು. ಅದು ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ, ಆವಾಗ ಅದು ಆಗ್ತಾ ಇರ್ತದೆ. ನೋಡಿ, ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಈಗ ನೋಡಿ, ಉಬ್ಬಿ ಬಂದಿದೆ ಅಕ್ಷಯ ಬೀಜ. ಇವಾಗ ನಮಗೆ ಅಕ್ಷಯ ಬೀಜ ಹುರಿದಾಗಿದೆ ಅಂತ ತಿಳ್ಕೊಳ್ಬೇಕು. ನಾವು ಬಿಳಿ ಎಳ್ಳೆಲ್ಲ ಹುರಿದ್ರೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇದು ಸಹ ಹಾಗೇನೋ ಒಂದು 2 ಕಾಳು ತಗೊಂಡು ಚೆಕ್ ಮಾಡಿಕೊಳ್ಬೇಕು. ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ಕಾಳೆಲ್ಲ ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಉಳಿದಿರೋಂಥ ನಾನು ಮಸಾಲೆ ಪದಾರ್ಥಗಳೆಲ್ಲ ತೊಗೊಂಡಿದ್ನಲ್ವ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಸಣ್ಣಗೆ ಪುಡಿ ಮಾಡಬೇಕು. ತುಂಬ ಪೌಡರ್ ಚೆನ್ನಾಗಿ ಬರಬೇಕದು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ದಪ್ಪ ದಪ್ಪ ಇರಬಾರ್ದು ನಾವು ಮಿಕ್ಸರ್ ಜಾರಿಗೆ ಹಾಕಿದಾಗ. ಈ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ, ಹಾಗೆ ಫೈಬರ್ ತುಂಬ ಇರೋದ್ರಿಂದ ಡೈಲಿ 1 ಚಮಚ ನಾವು ಅಗಸೆ ಬೀಜದ ಚಟ್ನಿ ತಿನ್ನೋದು ತುಂಬ ಆರೋಗ್ಯಕ್ಕೆ ಲಾಭದಾಯಕ ಅಂತ ಹೇಳ್ಬೋದು. ನಮ್ಮ ಮನೇಲಿ ಮಾಡಿಟ್ಟಿರ್ತೀವಿ, ಡೈಲಿ ನಮಗೆ ಬೇಕು ಅಗಸೆ ಬೀಜದ ಚಟ್ನಿ. ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಚಪಾತಿಗೆ, ರೊಟ್ಟಿಗೆ ತುಂಬ ಟೇಸ್ಟ್ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು.